ಹಾಯ್, ಜ್ಯೋತಿಸ್ ಕಿಚನ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ದಿಢೀರಾಗಿ ಮಾಡುವಂಥ ಚಕ್ಕುಲಿ ಕೋಡುಬಾಳೆನ ಮಾಡ್ತಾಯಿದ್ದೀನಿ. ನೆನೆಸಬೇಕು, ಒಣಗಿಸ್ಬೇಕು, ಗ್ರೈಂಡ್ ಮಾಡಬೇಕು ಅಕ್ಕಿನ ಅನ್ನೋ ಹಾಗಿಲ್ಲ. ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ತಿಂಡಿ. ಅಂಗಡಿಯಲ್ಲಿ ರೆಡಿ ಸಿಗುವಂಥ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ದಿಢೀರಂತ ಮಾಡಿಕೊಳ್ಳುವ ವಿಧಾನ ರೆಸಿಪಿ ಇದಾಗಿದೆ. ಗರಿಗರಿಯಾದಂಥ ಕ್ರಿಸ್ಪಿಯಾದಂಥ ಚಕ್ಲಿನ ಮಾಡಿಕೊಳ್ಳೋಣ. ಚಕ್ಲಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟವಾಗುವಂತಹ ತಿಂಡಿ ಇದಾಗಿದೆ. ಕಾಫಿ ಟೀ ಜೊತೆ ಅಂತೂ ಚಕ್ಲಿ ಕೋಡುಬಾಳೆ ಇದ್ರೇ ಚೆನ್ನ. ಹಾಗಾದರೆ ತಡ ಮಾಡೋದೇಕೆ, ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಅಂಗಡಿಯಲ್ಲಿ ಸಿಗುವಂಥ ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು ಪ್ಯಾಕನ್ನು ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ಮೀಡಿಯಮ್ ಬೌಲಿನ ಅಳತೆಯಲ್ಲಿ ಅಕ್ಕಿ ಹಿಟ್ಟು, 1 ಚಮಚ ಅಚ್ಚ ಖಾರದ ಪುಡಿ, ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ಪೂನ್ ಖಾರ ಹಾಕೋಬೋದು, 1 ಚಮಚ ಉಪ್ಪು, 2 ಚಮಚ ಬೆಣ್ಣೆ, ಇಷ್ಟನ್ನು ಹಾಕ್ಕೊಂಡು ಬೆಚ್ಚಗಿನ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ಉಗುರು ಬೆಚ್ಚಗಿರೋಂಥ ನೀರನ್ನ ತಗೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ತುಂಬ ತೀರಾ ಗಟ್ಟಿನೂ ಬೇಡ, ತೆಳ್ಳಗೂ ಬೇಡ. ನೋಡಿ, ಈ ಹದಕ್ಕೆ ಇರಬೇಕು. ಇದೇ ಹಿಟ್ಟಿನ ಅರ್ಧದಷ್ಟು ನಾವು ಕೋಡುಬಾಳೆ ಮಾಡೋಕ್ಕೆ ಎತ್ತಿಟ್ಕೊಳ್ಳೋಣ. ಒಂದೇ ಹಿಟ್ಟಿನಲ್ಲಿ ನಾವು 2 ಥರದ ತಿಂಡಿಗಳನ್ನ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ನಾವು ಚಕ್ಲಿನ ಮಾಡ್ಕೊಳ್ಳೋಣ. ಚಕ್ಲಿ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಚಿಕ್ಕ ಚಮಚದಲ್ಲಿ ಜೀರಿಗೆ, ಬಿಳಿ ಎಳ್ಳು ತೊಗೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕ್ಕದು ಅಂದರೆ ಸ್ಮಾಲ್ ಚಮಚ, ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೋಡಿಕೊಂಡು ನೀವು. ಚೆನ್ನಾಗಿ ಕಲಸಿಕೊಂಡ ನಂತರ ಇದನ್ನು ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡೋಣ. ನಂತರ ಒಲೆಯನ್ನು ಹಚ್ಚಿ ಬಾಣಲೆಯನ್ನು ಇಟ್ಕೊಳ್ಳೋಣ. ಎಣ್ಣೆಯನ್ನು ಹಾಕಿ ಸಣ್ಣ ಹುರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಚಕ್ಲಿನ ಮಾಡ್ಕೊಳ್ಬೇಕು. ಕಂಚಿನ ಚಕ್ಲಿ ಹೊರಳನ್ನ ನಾನು ತಗೊಂಡಿದ್ದೀನಿ. ಚಕ್ಲಿ ಮಾಡಿಟ್ಕೊಂಡಂಥ ಹಿಟ್ಟನ್ನು ಹಾಕ್ಕೊಂಡು ನಾವು ಈಗ ಚಕ್ಲಿನ ಹೊತ್ಕೊಳ್ಳೋಣ. ಒಂದೊಂದೇ ಚಕ್ಲಿನ ನಾನೀಗ ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಲಿನ ನಾವು ಸಣ್ಣ ಹುರಿಲಿಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಚಕ್ಲಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ಒಂದೊಂದೇ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಒಂದೊಂದೇ ಚಕ್ಲಿಯನ್ನು ಹಾಕ್ಕೊಳ್ಳೋಣ. ನಾವು ಇದನ್ನು ಸಣ್ಣ ಹುರಿಲೇ ಚಕ್ಲಿನ ಬೇಯಿಸ್ಕೋಬೇಕು. ಚಕ್ಲಿ ಕಂದು ಬಣ್ಣ ಬರೋವರೆಗೂ ನಾವು ಅದನ್ನು ಬೇಯಿಸ್ಕೊತಾ ಇರೋಣ. ಅದು ಒಂದೊಂದನ್ನೇ ಹಾಗೆ ತಿರುತ್ತಾ ಇರೋಣ. ಚಕ್ಲಿ ಬೆಂದ ನಂತರ ಅದು ಕುದೀತಾ ಇರೋ ಎಣ್ಣೆ ಕಡಿಮೆಯಾದಾಗ ಚಕ್ಲಿ ರೆಡಿಯಾಗಿದೆ ಅಂತ. ಈಗ ಚಕ್ಲಿನ ತಿರುಗಿಸ್ಕೊಳ್ಳೋಣ. ನೋಡಿ, ಬೇಯ್ತಾ ಇದೆ. ಈಗ ಸಣ್ಣ ಹುರಿಲಿ ಇದನ್ನು ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ಈಗ ಚಕ್ಲಿ ನೋಡಿ ರೆಡಿಯಾಗಿದೆ. ಕುದಿಯೋದು ಕಡಿಮೆ ಆಗಿದೆ. ಈಗ ತೆಗೆದು ಒಂದು ಪಾತ್ರೆಗೆ ಇಟ್ಕೊಳ್ಳೋಣ. ಮತ್ತೆ ಇನ್ನೊಂದು ರೌಂಡ್ ಚಕ್ಲಿನ ಒತ್ತಿಟ್ಕೊಂಡಂಥ ಚಕ್ಲಿನ ಈಗ ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಹುಷಾರಾಗಿ ಒಂದೊಂದೇ ನಿಧಾನಕ್ಕೆ ಚಕ್ಲಿನ ಹಾಕ್ಕೊಳ್ಳೋಣ. ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದಂಥ ಸುಲಭವಾದ ವಿಧಾನ ಇದಾಗಿದೆ. ನೋಡಿ, ಎಷ್ಟು ಬೇಗನೆ ಆಗಿದೆ ಚಕ್ಲಿ.
ಚಕ್ಲಿ ರೆಡಿಯಾಗಿದೆ. ಇದಾದ ನಂತರ ನಾವು ಅರ್ಧ ತೆಗೆದಿಟ್ಕೊಂಡಿದ್ವಲ್ಲ ಕೋಡುಬಳೆ ಮಾಡೋ ಅಂಥದ್ದನ್ನು ಆ ಹಿಟ್ಟನ್ನ ತಗೊಂಡು ಈಗ ನಾವು ಕೋಡುಬಳೆಯನ್ನು ಈಗ ನಾವು ಮಾಡಿಕೊಳ್ಳೋಣ. ಒಂದು ಬಟ್ಟೆಯನ್ನು ತಗೊಂಡು ಅದರ ಮೇಲೆ ಹಿಟ್ಟನ್ನು ಸುರುಳಿ ಆಕಾರಕ್ಕೆ ಹೊತ್ಕೊಂಡು ಸಣ್ಣ ಸಣ್ಣ ಕೋಡುಬಳೆ ಆಕಾರಕ್ಕೆ ಮಾಡಿಕೊಂಡು ನಾವು ಇಟ್ಕೊಳ್ಳೋಣ. ಎಣ್ಣೆನ ಸಣ್ಣ ಹುರಿ ಹಾಕಿ ಒಲೆ ಹಚ್ಚಿ ಇಟ್ಕೊಂಡಿರೋಣ. ಎಣ್ಣೆ ಕಾಯ್ತಾ ಇರುತ್ತೆ. ನಾವು ಅಷ್ಟರಲ್ಲಿ ಚಿಕ್ಕ ಚಿಕ್ಕ ಕೋಡುಬಳೆನ ರೆಡಿ ಮಾಡ್ಕೊಳ್ಳೋಣ. ಪುಟ್ಟದು ಅಂದರೆ ತುಂಬ ಪುಟ್ಟದು ಮಾಡೋಣ. ನೋಡಿ ಈಗ ಕೋಡುಬಳೆ ಎಲ್ಲ ರೆಡಿಯಾಗಿದೆ. ಇದನ್ನು ನಾವು ಕಾದಿರೋ ಎಣ್ಣೆಗೆ ಒಂದೊಂದೇ ಹಾಕ್ಕೊಳ್ಳೋಣ. ಆದಷ್ಟು ನಾವು ಸಣ್ಣ ಸಣ್ಣ ಕೋಡುಬಳೆನ ಮಾಡ್ಕೊಳ್ಳೋಣ. ಇದು ಪುಟ್ಟದು ಮಾಡ್ಕೋತಾ ಇದ್ದೀನಿ ನಾನು. ದೊಡ್ಡ ಕೋಡುಬಳೆ ಅಲ್ಲ, ಪುಟಾಣಿ ಕೋಡುಬಳೆ. ಎಣ್ಣೆಗೆ ಹಾಕಿ ಸಣ್ಣ ಹುರಿಲಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಅದೆಲ್ಲ ಬೇಯ್ತಾ ಇದೆ. ಇನ್ನೊಂದು ರೌಂಡ್ ನಾವು ಮಾಡ್ಕೊಳ್ಳೋಣ ಬನ್ನಿ. ಕೋಡುಬಳೆನ ಹಾಗೆ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮತ್ತೆ ಎಣ್ಣೆಗೆ ಹಾಕ್ಕೊಳ್ಳೋಣ. ಇದನ್ನು ಹೀಗೆ ರೆಡಿ ಮಾಡಿಕೊಂಡಂಥ ಕೋಡುಬಳೆನೆಲ್ಲ ಎಣ್ಣೆಗೆ ಹಾಕ್ಕೊಳ್ಳೋಣ. ಇದನ್ನು ಸಣ್ಣ ಹುರಿಲೇ ನಾವು ಹಾಕ್ಕೋಬೇಕು. ತುಂಬ ಕಡಿಮೆ ಫ್ಲೇಮ್ನ ಕೊಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಹಾಗೆ ತಿರುತ್ತಾ ಇರಬೇಕು ನಾವು. ಅದನ್ನು ಒಂದು ಜಾಲರಿ ತಗೊಂಡು ತಿರುತ್ತಾ ಇರೋಣ. ಅದು ಕಂದು ಬಣ್ಣ ಬರೋವರೆಗೆ ಅದನ್ನು ನಾವು ತಿರುತ್ತಾ ಇರೋಣ. ನೋಡಿ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ತೆಗೆದು ಅದನ್ನು ನಾವು ಪಾತ್ರೆಗೆ ಇಟ್ಕೊಳ್ಳೋಣ. ನೋಡಿ ರೆಡಿಯಾಗಿದೆ. ಈಗ ತೆಗೆಯೋಣ. ಕೋಡುಬಳೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿ ಬಂದಿದೆ. ಮತ್ತೊಂದು ರೌಂಡ್ ಹಾಕಿ ನಾವು ಎತ್ತಿಟ್ಕೊಳ್ಳೋಣ. ಈಗ ರೆಡಿಯಾಗಿದೆ ನೋಡಿ ಕೋಡುಬಳೆ. ಈಗ ಅದಕ್ಕೆ ಒಂದು ಸಣ್ಣ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕರಿಬೇವನ್ನೆಲ್ಲ ಸ್ವಲ್ಪ ಹಾಕಿ ಬಾಡಿಸ್ಕೊಂಡು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೋಡುಬಳೆ ಮೇಲೆ ಕರೆದಂಥ ಕರಿಬೇವನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ. ಕೋಡುಬಳೆ ರೆಡಿಯಾಗಿದೆ ನೋಡಿ. ಚಕ್ಲಿ ಕೋಡುಬಳೆ ಈಗ ರೆಡಿಯಾಗಿದೆ. ಒಂದೇ ಹಿಟ್ಟು ಯೂಸ್ ಮಾಡಿಕೊಂಡು ನಾನು 2 ಥರ ತಿಂಡಿನ ಮಾಡ್ಕೊಂಡಿದ್ದೀನಿ. ಈಗ ಚಕ್ಲಿ ಕೋಡುಬಳೆ ಮಾಡೋದು ಹೇಗೆ ಅಂತ ನಾನೀಗ ತೋರಿಸ್ಕೊಟ್ಟಿದ್ದೀನಿ. ಹೇಗೆ ಗರ್ಗರಿಯಾಗಿ ಆಗಿದೆ ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ ಕೋಡುಬಳೆ. ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿ ರುಚಿಯಾಗಿದೆ. ನೀವು ಇದನ್ನು ಸುಲಭವಾದ ವಿಧಾನದಲ್ಲಿ ಮಾಡ್ಕೊಳ್ಬೋದು. ರೆಡಿಯಾದಂಥ ಕೋಡುಬಳೆ ಮತ್ತು ಚಕ್ಲಿನ ನಾವು ಒಂದು ಟೈಟ್ ಇರೋಂಥ ಬಾಕ್ಸ್ನಲ್ಲಿ ಹಾಕಿ ಮುಚ್ಚಿಟ್ಕೊಂಡ್ರೆ ಗರಿಗರಿಯಾಗಿ ಇರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.